ಗದಗದಲ್ಲಿ ಮೊನ್ನೆ ನಡೆದ ನಾಲ್ವರ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು ಮನೆ ಮಗನೇ ಕೊಲೆಗೆ ಸುಪಾರಿ ನೀಡಿದ್ದನೆಂದು ತಿಳಿದು ಬಂದಿದೆ. ಈ ಸಂಬಂಧ 8 ಮಂದಿಯನ್ನು ಬಂಧಿಸಲಾಗಿದೆ. ಗದಗದ ದಾಸರ ಓಣಿಯಲ್ಲಿ ಕೊಲೆ ನಡೆದಿತ್ತು. ಪ್ರಕಾಶ್ ಬಾಕಳೆ ಅವರ ಮೊದಲ ಹೆಂಡತಿಯ ಮಗ ವಿನಾಯಕ್ ಬಾಕಳೆ ಸುಪಾರಿ ನೀಡಿ ಕೊಲೆ ಮಾಡಿಸಿದ್ದು ಎಂದು ತಿಳಿದು ಬಂದಿದೆ. ಗದಗದ 29ರ ಫೈರೋಜ್ ಕಾಜಿ, 24ರ ಜೀಶಾನ್ ಕಾಜಿ, ಮೀರಜಿನ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಸಹೋದರರಾದ 19ರ ಸಾಹಿಲ್ ಕಾಜಿ, 18ರ ಸೋಹೆಲ್ ಕಾಜಿ, 23ರ ಸುಲ್ತಾನ್ ಶೇಖ್, 21ರ ಮಹೇಶ್ ಸಾಳುಂಕೆ, 21ರ ವಾಹಿದ್ ಬೇಪಾರಿ ಮತ್ತು ವಿನಾಯಕ್ ಬಂಧಿತರು. 4ವರನ್ನು ಮೀರಜ್ನಿಂದ ಬಂಧಿಸಿ ತರಲಾಗಿದೆ. ಆಸ್ತಿ ವಿಷಯಕ್ಕೆ ಪ್ರಕಾಶ ಬಾಕಳೆ, ವಿನಾಯಕ ಬಾಕಳೆ ಜಗಳ ಮಾಡಿಕೊಂಡಿದ್ರು. ಕಾರ್ತಿಕ್ ಬಾಕಳೆ, ಪರಶುರಾಮ್ ಹಾದಿಮನಿ, ಲಕ್ಷ್ಮಿ ಹಾದಿಮನಿ ಆಕಾಂಕ್ಷ ಕೊಲೆ ನಡೆದಿತ್ತು. ಪ್ರಕಾಶ್ ಬಾಕಳೆ ದಂಪತಿ ಕೋಣೆ ಲಾಕ್ ಆಗಿತ್ತು ಮತ್ತು ಸದ್ದು ಕೇಳಿ ಅವರು ಪೊಲೀಸರಿಗೆ ಕರೆ ಮಾಡಿದ್ದರಿಂದ ಕೊಲೆಗಾರರು ಓಡಿ ಹೋಗಿದ್ರು. ಐಜಿಪಿ ಅಲೋಕ್ ಮೋಹನ್ ಕೊಲೆಗಾರರನ್ನು ಬಂಧಿಸಿದ ಪೊಲೀಸ್ ತಂಡಕ್ಕೆ 5 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಗದಗ.